ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೋಸ್ಕರ ಮಿನಿ ಬ್ಯಾಸ್ಕೆಟ್ ಹಾಕೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈಗಷ್ಟೇ ಬಿಗಿನರ್ಸ್ ಆಗಿ ಬ್ಯಾಸ್ಕೆಟ್ ಹಾಕೋದನ್ನ ಕಲಿತಾ ಇದ್ದೀರಾ ಅಂದರೆ ಈ ರೀತಿ ಸ್ಮಾಲ್ ಬ್ಯಾಸ್ಕೆಟ್ಗಳನ್ನ ಹಾಕಿ ಪ್ರಾಕ್ಟೀಸ್ ಮಾಡಿ. ಆನಂತರ ದೊಡ್ಡ ಬ್ಯಾಸ್ಕೆಟ್ ಹಾಕೋಕ್ಕೆ ನಮಗೆ ಸುಲಭವಾಗಿ ಬರುತ್ತೆ. ಫ್ರೆಂಡ್ಸ್, ನೀವೇನಾದರೂ ದೊಡ್ಡ ಬ್ಯಾಸ್ಕೆಟ್ ಹಾಕ್ತೀರಾ ಅಂದರೆ ನಾನು ಕೊಟ್ಟಿರೋ ಅಳತೆಗೆ 1 ಪಟ್ಟು ಅಥವಾ 2 ಪಟ್ಟು ಇಲ್ಲ 3-4 ಪಟ್ಟು ಜಾಸ್ತಿ ವೈರ್ ತೊಗೊಂಡು ನೀವು ದೊಡ್ಡ ಬ್ಯಾಸ್ಕೆಟ್ ಇದೇ ರೀತಿ ಹಾಕೋಬೋದು. ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರ್ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ರೆಡ್ ಕಲರ್ ವೈರ್ನ 3 ಅಡಿ ವೈರ್ ತೊಗೋತಾ ಇದ್ದೀನಿ. ಈ ಸ್ಕೇಲಲ್ಲಿ 3 ಟೈಮ್ ತೊಗೊಂಡ್ರೆ 3 ಅಡಿ ಅಂದರೆ 12 ಇಂಚಸ್ಗೆ 1 ಅಡಿ ಲೆಕ್ಕ. ಅದರಿಂದ ಇದರಲ್ಲಿ 3 ಅಡಿ ತೊಗೋತಾ ಇದ್ದೀನಿ. ಈ 3 ಅಡಿ ಅಳತೆ 1 ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು. ಮಿಕ್ಕ ವೈರ್ಗಳನ್ನೆಲ್ಲ ಕಟ್ ಮಾಡ್ಕೋಬೋದು. ನಾನು ನೋಡಿ 3 ಅಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದೇ ಥರ ನಾನು 10 ಪೀಸ್ಗಳನ್ನ ತೊಗೊಂಡಿದ್ದೀನಿ. 3 ಅಡಿ ಥರ 10 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬ್ಯಾಸ್ಕೆಟಲ್ಲಿ 2 ಥರ ಬ್ಯಾಸ್ಕೆಟ್ ಹಾಕ್ಬೋದು. ಒಂದು ರನ್ನಿಂಗ್ ವೈರ್ ಇಟ್ಕೊಂಡು ಬ್ಯಾಸ್ಕೆಟ್ ಹಾಕೋದು, ಇನ್ನೊಂದು ಕ್ರಾಸ್ ನಾಟ್ ಬ್ಯಾಸ್ಕೆಟ್ ಹಾಕೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ರಾಸ್ ನಾಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ರನ್ನಿಂಗ್ ವೈರ್ ಅವಶ್ಯಕತೆ ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರನ್ನಿಂಗ್ ವೈರ್ ಇಟ್ಕೊಂಡು ಹೇಗೆ ಬ್ಯಾಸ್ಕೆಟ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಕೆಳಗಡೆ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈಗ ನಾವು ರನ್ನಿಂಗ್ ವೈರಲ್ಲಿ ಕಟ್ ಪೀಸ್ ವೈರ್ ಇದೆಯಲ್ಲ ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಅದೇ ಅಳತೆಗೆ ನಾನು ಬ್ಲ್ಯಾಕ್ ಕಲರ್ ವೈರ್ನ ಫೋಲ್ಡ್ ಮಾಡ್ಕೊತೀನಿ. ಈಗ ರನ್ನಿಂಗ್ ವೈರ್ನ ನಾನು ನನ್ನ ಎಡಭಾಗದ ಸೈಡಲ್ಲಿ ರನ್ನಿಂಗ್ ವೈರ್ ಇದೆ, ಬಲಭಾಗದಲ್ಲಿ ಕಟ್ ಮಾಡಿರೋ ರೆಡ್ ಕಲರ್ ವೈರ್ ಇದೆ. ಅದರಲ್ಲಿ ಚಿಕ್ಕ ಪೀಸು ಫೋಲ್ಡ್ ಮಾಡಿರೋ ಚಿಕ್ಕ ಪೀಸ್ ಇದೆಯಲ್ಲ ಅದು ಮೇಲ್ಭಾಗ ಬರೋ ಥರ ಇಟ್ಕೋಬೇಕು. ಹಾಗೆ ರನ್ನಿಂಗ್ ಪೀಸ್ ಬಂದು ಇದು ಕಟ್ ಮಾಡಿ ರೆಡ್ ಕಲರ್ ಪೀಸು ನಮ್ಮ ಕೈ ಬಲಭಾಗದಲ್ಲಿ ಇದೆಯಲ್ಲ ಅದನ್ನು ಈ ರೆಡ್ ಕಲರ್ ಲೂಪ್ ಒಳಗಿಂದ ನಾವು ಬ್ಲ್ಯಾಕ್ ಕಲರ್ನ ವೈರ್ನ ತರ್ತಾಯಿದ್ದೀನಿ. ಈ ರನ್ನಿಂಗ್ ವೈರ್ ಇದೆಯಲ್ಲ ಅದನ್ನು ಮೇಲ್ಭಾಗ ತೊಗೊಂಡೋಗ್ಬೇಕು. ಹಾಗೆ ಈ ರೆಡ್ ಕಲರ್ ತಳಭಾಗದಲ್ಲಿ ಇದೆಯಲ್ಲ ಈ ಹಳ್ಳ ಥರ ಇರೋ ವೈರ್ನ ಈ ಲೂಪ್ ಒಳಗಿಂದ ತಂದು ಲಾಕ್ ಮಾಡ್ಕೊಳ್ಳಿ, ಎಳ್ಕೊಳ್ಳಿ. ಈಗ ಬಾಕ್ಸ್ ನಟ್ ಆಗಿದೆ. ನಾನು ಸುಮಾರು ವಿಡಿಯೋದಲ್ಲಿ ನಿಮಗೆ ಬಾಕ್ಸ್ ನಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ಚೆಕ್ ಮಾಡ್ಕೊಳ್ಳಿ, 2 ಸಮವಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದೆ ಕೆಳಭಾಗದ ವೈರು, ಅದರಿಂದ ಸ್ವಲ್ಪ ಮೇಲ್ ಕಳಿಸಿ ಈ ಕಡೆ ಕಮ್ಮಿ ಇರೋ ವೈರಿಂದ ಎಳ್ಕೊತಾ ಇದ್ದೀನಿ. ಯಾಕಂದರೆ ಇವೆರಡು ಸಮ ಇರಬೇಕು, ಏರುಪೇರಾಗ್ದಂಗೆ ನೀಟಾಗಿ ಸಮವಾಗಿರಬೇಕು. ಇದೇ ರೀತಿ ನೀವು ಉಳಿದ ವೈರ್ಗಳನ್ನೂ ಸಹ ಅದೇ ರೀತಿ ಹಾಕೋಬೇಕು. ಉಳಿದ 10 ವೈರ್ಗಳನ್ನು ನಾನು ಇದೇ ರೀತಿ ಫೋಲ್ಡ್ ಮಾಡಿ ಬಾಕ್ಸ್ ನಟ್ ಹಾಕೋತೀನಿ. ರನ್ನಿಂಗ್ ವೈರ್ಗೆ ನೋಡಿ ಫ್ರೆಂಡ್ಸ್, ನೀವು ಈ ಥರ ಚಿಕ್ಕ ಬ್ಯಾಸ್ಕೆಟ್ನ ಈಗ ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋ ಹಾಕ್ತಾ ಇರೋದು ಅಂತ ನಿಮ್ಗೆ ಆಗಲೇ ತಿಳಿಸಿದ್ದೀನಿ. ಬಿಗಿನರ್ಸ್ಗಳಿಗೋಸ್ಕರ ಅದರಿಂದ ಚಿಕ್ಕ ಬ್ಯಾಸ್ಕೆಟ್ಗೆ ಹಾಕಿ ನೀವು ಪ್ರಾಕ್ಟೀಸ್ ಆಗಿದ್ರೆ ದೊಡ್ಡ ಬ್ಯಾಸ್ಕೆಟ್ಗಳನ್ನ ನೀವು ಆರಾಮಾಗಿ ಹಾಕ್ಬೋದು. ಅದಕ್ಕೋಸ್ಕರ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಮತ್ತು ಈ ವೈರ್ಸು ಕೂಡ ಸಮ ಇದೆಯಾ ಅಂತ ನೋಡ್ಕೊಳ್ಳಿ. ಜಾಸ್ತಿ ಇರೋದನ್ನ ಜಾಸ್ತಿನೇ ಇದೆ ತಳ್ಳಿ ಕಮ್ಮಿ ಇರೋ ಸೈಡ್ಗೆ ಎಳ್ಕೋಬೇಕು. ಅದು ಸಮ ಬರೋವರೆಗೂ ಸಹ ನಾವು ಇದೇ ರೀತಿ ಮಾಡಬೇಕು. ಯಾಕಂದರೆ ಬ್ಯಾಸ್ಕೆಟ್ ಎಂಡಲ್ಲಿ ಏರುಪೇರಾಗಬಾರ್ದು, ಅಂದರೆ ಹೆಚ್ಚು ಕಮ್ಮಿ ಬರಬಾರ್ದು, ಎಲ್ಲ ಈಕ್ವಲ್ ಆಗಬೇಕು. ಇಲ್ಲ ವೈರ್ ಕಮ್ಮಿ ಬರುತ್ತೆ, ಶಾರ್ಟೇಜ್ ಆಗುತ್ತೆ, ಆ ಥರ ಆಗುತ್ತೆ. ನೋಡಿ ಸಮ ಇದೆ. ಇದೇ ರೀತಿ ನಾನು ಉಳಿದ ವೈರ್ಗಳನ್ನು ನಾನು ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ಎಲ್ಲ ಪೀಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಾಮೇಲೆ 2 ರನ್ನಿಂಗ್ ವೈರ್ ಬ್ಲ್ಯಾಕ್ ಕಲರ್ ವೈರ್ ಇದೆಯಲ್ಲ ಅದನ್ನು 2 ಸೈಡನ್ನು ಸಮವಾಗಿ ಇಟ್ಕೊಂಡು ಅದು ಫಸ್ಟ್ ಕಟ್ ಮಾಡಿದ್ವಲ್ಲ ಅದೇ ಅಳತೆಗೆ ರನ್ನಿಂಗ್ ವೈರ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಸ್ಟಾರ್ಟಿಂಗ್ ನಾವು ಎಷ್ಟು ವೈರ್ ಬಿಟ್ಟಿದ್ದೀವೋ ಅದೇ ಅಳತೆಗೆ ಮತ್ತೆ ನಾವು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ರನ್ನಿಂಗ್ ವೈರ್ ಕೆಳಗಡೆ ಇರಲಿ, ಫೋಲ್ಡಿಂಗ್ ಮಾಡಿರೋ ಪೀಸ್ ಇದೆಯಲ್ಲ ಅದು ಮೇಲೆ ಬರೋ ಥರ ಇಟ್ಕೋಬೇಕು. ನಂತರ ಈ ವೈರ್ನ ಈ ರನ್ನಿಂಗ್ ವೈರ್ ಸುತ್ತಿ ಕೆಳಗಡೆ ಇದೆಯಲ್ಲ ರನ್ನಿಂಗ್ ವೈರು ಅಂದರೆ ಫೋಲ್ಡ್ ಹಳ್ಳ ಥರ ಇದೆಯಲ್ಲ ಅದು ಮೇಲ್ಭಾಗಕ್ಕೆ ಬಂದು ಈ ರೀತಿ ಫೋಲ್ಡ್
ರೆಡ್ ಕಲರ್ ವೈರ್ ನಾವು ಸುತ್ತಿರೋ ವೈರಿಂದ ಲೂಪ್ ಒಳಗಡೆ ತರಬೇಕು. ಸುತ್ತಿರೋ ವೈರ್ನ ಇದನ್ನು ನೋಟ್ ಮಾಡ್ಕೋಬೇಕು. ಈ ರೀತಿ ನೋಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಚೆಕ್ ಮಾಡ್ಕೋಬೇಕು, ಎರಡು ವೈರು ಸಮ ಇದೆಯಾ ಅಂತ ನೋಡ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಲೈನ್ ಲೂಪ್ನ ಹಾಕಬೇಕು. ಇದೇ ರೀತಿ ನೀವು ಕೊನೆವರೆಗೂ ಹಾಕೋಬೇಕು. ಎಲ್ಲ ಬಾಕ್ಸ್ ನಟ್ಗಳಿದೆಯಲ್ಲ ಎಲ್ಲದಕ್ಕೂ ಒಂದೊಂದು ವೈರ್ ಇದೇ ರೀತಿ ಹಾಕೋಬೇಕು. ಇದು ನಮಗೆ ಸೆಂಟರ್ ಲೈನ್ ಬರುತ್ತೆ. ಸ್ಟಾರ್ಟಿಂಗ್ ಹಾಕಿದ್ದೀವಲ್ಲ ಇದು ಸೆಂಟರ್ ಲೈನು. ಇದ್ರ ಮೇಲ್ಭಾಗಕ್ಕೆ 2 ಮತ್ತು ತಳಭಾಗಕ್ಕೆ 2, ಅಂದರೆ ಟೋಟಲ್ 5 ಲೈನು ಹಾಕೋಬೇಕು. ಇದು ಮಿನಿ ಬ್ಯಾಸ್ಕೆಟ್ ಆಗಿರೋದ್ರಿಂದ 5 ಲೈನ್ ಹಾಕೋಬೇಕು. ನೀವು ದೊಡ್ಡ ಬ್ಯಾಸ್ಕೆಟ್ ಆಗಿದ್ದರೆ ಅದಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಅಗಲ ಬೇಕೋ ನೋಡ್ಕೊಂಡು ಅಷ್ಟು ಅಗಲಕ್ಕೆ ಬ್ಯಾಸ್ಕೆಟ್ ನೀವು ಬೇಸ್ನ ಹಾಕೋಬೇಕು. ನಾನು ಇದು ಹಾಕೊಂಡಾಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾನೀಗ 5 ಲೈನು ಹಾಕ್ಕೊಂಡಿದ್ದೀನಿ. ಇದು ಸೆಂಟರ್ ಲೈನು. ಈ ಸೆಂಟರ್ ಲೈನಿಂದ 2 ಲೈನ್ ಮೇಲೆ ಮತ್ತು ಸೆಂಟರ್ ಲೈನಿಂದ ಕೆಳಭಾಗಕ್ಕೆ 2 ಲೈನ್ ಕೆಳಗೆ ನಿಮ್ಮ ಬಾಕ್ಸ್ ನಟ್ಗಳು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದು ರನ್ನಿಂಗ್ ವೈರು. ಇಲ್ಲಿ ನಾವು ಈ ಕಡೆ ಸೈಡಲ್ಲ, ಇದು ರನ್ನಿಂಗ್ ವೈರ್ ಇದೆ. ಇಲ್ಲಿ ಇನ್ನೂ ಕಟ್ ಮಾಡಿಲ್ಲ. ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಡಿ, ಹಾಗೆ ಟರ್ನ್ ಮಾಡಿಕೊಂಡು ನೀವು ಇದು ಹಾಕೋಬೇಕು, ಬಾಕ್ಸ್ ನಟ್ ಹಾಕೋಬೇಕು. ಇದನ್ನು ಕಾರ್ನರ್ ಟರ್ನ್ ಮಾಡೋದು ಅಂತ ಹೇಳ್ತೀವಿ. ಹಾಕೋತಾ ಇರೋದು ಕಾಣ್ತಿದೆಯಲ್ಲ, ಎಲ್ಲ ಸೈಡಲ್ಲೂ ಬಾಕ್ಸ್ 4 ಮೂಲೆ ಬಂದಿದೆ. ಇಲ್ಲಿ ಮಾತ್ರ 3 ಬಂದಿದೆ. ರೆಕ್ಟ್ಯಾಂಗಲ್ ಥರ ರೆಕ್ಟ್ಯಾಂಗಲಲ್ಲಿದೆ. ಇದು ಯಾಕಂದರೆ ನಾವು ಈ ಮೇಲ್ಗಡೆ ತೆಗಿಬೇಕಲ್ಲ, ಅದಕ್ಕೋಸ್ಕರ. ಇದೇ ರೀತಿ ಒಂದು ಸುತ್ತು ಪೂರ್ತಿ ನೀವು ಹಾಕೋಬರ್ಬೇಕು. ಆಮೇಲೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಒಂದು ರೌಂಡ್ ಪೂರ್ತಿ ಹಾಕೊಬನ್ನಿ. ಈಗ ಹಾಕೊಬರ್ಬೇಕಾದ್ರೆ ಇನ್ನು ಮಿಕ್ಕ 4 ಮೂಲೆಯಲ್ಲೂ ಇದೇ ಥರ ರೆಕ್ಟ್ಯಾಂಗಲಲ್ಲೇ ನಿಮಗೆ ಕಾರ್ನರ್ಗಳು ಬರುತ್ತೆ. ಅಂದರೆ ಕಾರ್ನರ್ ಮೇಲೆ ಎತ್ತೋಕ್ಕೋಸ್ಕರ ಅದನ್ನ ನಾವು ಅಂತೀವಿ. ಮೂಲೆ ಎತ್ತೋದು ಅಂತಲೂ ಸಹ ಅಂತೀವಿ. ಒಂದು ಟ್ರಿಪ್ ಮಾತ್ರ ಆ ರೀತಿ ರೆಕ್ಟ್ಯಾಂಗಲಲ್ಲಿ ಬರುತ್ತೆ. ಕಾಣ್ತಿದೆಯಲ್ಲ, ಇಲ್ಲಿ ಬಾಕ್ಸ್ 4 ಮೂಲೆ ಥರನೇ ಬಂತು. ಇಲ್ಲಿ ಮಾತ್ರ ಕಾರ್ನರಲ್ಲಿ ಮಾತ್ರ ನಿಮಗೆ 4 ಮೂಲೆಗಳು ಬರುತ್ತೆ. 4 ಸೈಡಲ್ಲೂ ರೆಕ್ಟ್ಯಾಂಗಲಲ್ಲಿ ಮೂಲೆಗಳು ಬರುತ್ತೆ. ಫ್ರೆಂಡ್ಸ್, ಈಗ ಇದೇ ಥರ ನಾವು ಇಲ್ಲಿಂದ ರೌಂಡ್ ಪೂರ್ತಿ ಈ ರೀತಿ ಪೂರ್ತಿಯಾಗಿ ಹಾಕೊಬರ್ಬೇಕು. ಇದು ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹಾಕೊಬಂದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ ಒಂದು ರೌಂಡ್ ಪೂರ್ತಿ ಹಾಕೊಬಂದಿದ್ದೀನಿ. ಇಲ್ಲೇ ನೋಡಿ ಟ್ರಯಾಂಗಲ್ ಶೇಪ್ ಇದೆ, ಇಲ್ಲೂ ಟ್ರಯಾಂಗಲಲ್ಲಿದೆ, ಇಲ್ಲೂ ಟ್ರಯಾಂಗಲ್ ಇದೆ. ಕಾಣ್ತಿದೆಯಲ್ವ, ಒಂದು ನಮಗೆ ಮೇಲ್ಗಡೆ ಹೇಳೋ ಶೇಪ್ ಕಾಣ್ತಿದೆಯಲ್ವ. ಈಗ ಇಲ್ಲೇ ಏನು ಮಾಡಬೇಕು ಅಂದರೆ ನಾವು ಲ್ಯಾಂಡರ್ ನಾಟ್ ಹಾಕಬೇಕು. ಲ್ಯಾಂಡರ್ ನಾಟ್ ಹಾಕಲಿಲ್ಲ ಅಂದರೆ ನಮಗೆ ಏನಾಗುತ್ತೆ, ಇದು ಎಂಡ್ ಆದಂಗೆ ಕಾಣಲ್ಲ. ಇದ್ರ ಮೇಲೆ ಒಂದು ಲಾಸ್ಟ್ ಎಂಡಿಂಗಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಬಂದಂಗೆ ಕಾಣುತ್ತೆ. ಲ್ಯಾಂಡರ್ ನಾಟ್ ಹಾಕಿದ್ರೆ ಒಂದು ರೌಂಡು ಫುಲ್ ಕಂಪ್ಲೀಟ್ ಆಗುತ್ತೆ. ಎಲ್ಲಿ ಹಾಕಿದ್ದೀವಿ, ಎಲ್ಲಿ ಶುರು ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ. ಆ ರೀತಿ ಅದಕ್ಕೋಸ್ಕರ ನೋಡಿ, ನಾನು ಫಸ್ಟ್ ಹಾಕಿದ್ನಲ್ಲ ನಾಟು, ಅದನ್ನ ಲೂಸ್ ಮಾಡ್ಕೊತೀನಿ. ಈ ರೀತಿ ಲೂಸ್ ಮಾಡ್ಕೊಳ್ಳಿ. ರನ್ನಿಂಗ್ ವೈರ್ನ ನಾವು ಯಾವಾಗಲೂ ಮುಂದೆ ತೊಗೋತಿದ್ವಲ್ಲ, ಈಗ ಹಿಂದೆ ತೊಗೋಬೇಕು. ಹಿಂದೆ ಫೋಲ್ಡ್ ಮಾಡಬೇಕು. ವೈರ್ ಹಿಂಭಾಗದಲ್ಲಿರೋ ಥರ ಫೋಲ್ಡ್ ಮಾಡಿ, ಈ ಲೂಪ್ ಇದೆಯಲ್ಲ, ಈ ಲೂಪ್ ಒಳಗೆ ನಾವು ರನ್ನಿಂಗ್ ವೈರ್ ಫೋಲ್ಡ್ ಮಾಡಿದ್ರು ಆ ವೈರ್ ತರಬೇಕು. ನಂತರ ಅದೇ ನಾಟಲ್ಲಿರೋ ವೈರ್ ಇದೆಯಲ್ಲ, ಎಕ್ಸ್ಟ್ರಾ ವೈರ್ ಮೇಲ್ಗಡೆ, ಅದರೊಳಗಿಂದ ಮೇಲ್ಭಾಗಕ್ಕೆ ತರಬೇಕು. ಈ ರೀತಿ ಮೇಲ್ಭಾಗಕ್ಕೆ ತಂದು ವೈರ್ನ ಲಾಕ್ ಮಾಡಿ ಈ ವೈರ್ನ ಎಳ್ಕೊಳ್ಳಿ. ಈಗ ನೋಡಿ, ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಎಲ್ಲಿ ಎಂಡ್ ಮಾಡಿದ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಆಗಿದೆ. ಈಗ ಹಿಂದೆ ಇರೋ ವೈರ್ನ ಈಗ ಮುಂಬದಿಗೆ ತಗೊಬನ್ನಿ. ಮುಂದಕ್ಕೆ ತಂದು ಈಗ 2ನೇ ಲೈನ್ನ 2 ನೋಟು ನೋಡಿ, ಫಸ್ಟ್ ನಾಟಲ್ಲಿ ಆಗ್ತಿಲ್ಲ, ಇಲ್ಲಿ ಲ್ಯಾಂಡರ್ ನೋಟಿಂದ ಎಂಡ್ ಮಾಡಿದ್ದೀವಿ. ಅದ್ರ ಪಕ್ಕದ ಇದಿದೆಯಲ್ಲ ನಾಟ್, ಅದರಿಂದನೇ ಶುರು ಮಾಡಬೇಕು. ನೆಕ್ಸ್ಟ್ ಲೈನಿಗೆ 2ನೇ ಲೈನ್ ಕಂಪ್ಲೀಟ್ ಆದಮೇಲೆ
ಅದ್ರ ಈ ನಾಟ್ಗೆ ಲ್ಯಾಂಡರ್ ನಾಟ್ ಹಾಕಬೇಕು. ಎರಡನೇ ಲೈನ್ಗೆ ಎರಡನೇ ನಾಟ್ಗೆ ಲ್ಯಾಂಡರ್ ನಾಟ್ ಹಾಕಬೇಕು. ಮೂರನೇ ಲೈನಿಂದ ನಾವು ಮೂರನೇ ಲೈನ್ನ ಮೊದಲನೇ ನಾಟ್ನ ಮೂರನೇ ವೈರ್ಗೆ ಹಾಕಬೇಕು. ಈ ರೀತಿ ಹಾಕ್ಕೊಂಡು ಹೋಗ್ಬೇಕು. ಸೇಮ್ ನಾಟ್ ಹಾಕ್ತೀವಲ್ಲ ಅದೇ ರೀತಿ ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಏನಾರ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಕಾಣ್ತಲ್ಲ, ಇನ್ನು ಬ್ಯಾಕ್ ಸೈಡಲ್ಲಿ ಈ ರೀತಿ ಹಳ್ಳ ಇರೋದು ಮೇಲೆ ಬಂದಿರೋ ಥರ ಇರುತ್ತೆ. ಸೆಕೆಂಡ್ ಲೈನ್ ಹಾಕಿದಾಗ ಸರಿ ಹೋಗುತ್ತೆ. ಇದೇ ಥರ ನಾವು ಪೂರ್ತಿಯಾಗಿ ಎರಡನೇ ಲೈನು ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ಥರ ನಾನು 7 ಲೈನ್ ಹಾಕೋತೀನಿ. ಅಂದರೆ 7 ಲೈನ್ ಕಂಪ್ಲೀಟ್ ಮಾಡ್ಕೋತೀನಿ. ಅಂದರೆ ಫುಲ್ 7 ಲೈನ್ ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ, ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಲ್ಯಾಂಡರ್ ನಾಟ್ ಹಾಕಿ ಎಂಡ್ ಮಾಡಿ ಎಕ್ಸ್ಟ್ರಾ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಏನು ಮಾಡಬೇಕು ಅಂದರೆ ಒಳಗಡೆ ಸೇರಿಸ್ಬೇಕು. ಇದನ್ನ ಪೂರ್ತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಸ್ಕೆಟ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಆವಾಗ ಬೇಗ ನೀವು ವೈರ್ಗಳನ್ನೆಲ್ಲ ಒಳಗೆ ಸೇರಿಸೋಕ್ಕೆ ಸರಿ ಹೋಗುತ್ತೆ. ಈ ಲ್ಯಾಂಡರ್ ನಾಟ್ ನೋಡಿ ಇಲ್ಲಿ ಬಂದಿದೆ, ನೋಡಿ ಕಾಣ್ತಿದೆಯಲ್ವಾ, ಏಣಿ ಥರ ಮೆಟ್ಲು ಥರ ಬಂದಿದೆ. ಈ ಥರ ಬರೋದ್ರಿಂದ ಹೀಗೆ ಲ್ಯಾಂಡರ್ ನಾಟ್ ಅಂತ ಕರಿತೀವಿ. ಇದು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಏನು ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಫುಲ್ ಒಂದು ರೋಲ್ ಥರ ಕಾಣುತ್ತೆ. ನಾವೇನು ಮಾಡ್ತೀವಿ, ಲ್ಯಾಂಡರ್ ನಾಟ್ ಹಾಕಿದ್ರೆ 1 ಬೈ 1 ಸ್ಟೆಪ್ ಬಂದು ಇದಾಗುತ್ತೆ, ಕಟ್ಟಾದಂಗೆ. ನೋಡಿ, ಈಗ ಈ ವೈರ್ನು ಸಹ ನಾವು ಒಳಗಡೆ ಸೇರಿಸ್ಕೋಬೇಕು. ನೀವು ಸೇರಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಈ ಲೈನ್ ಬಿಡಬೇಕು. ಈ ವೈರ್ ತೊಗೊಳ್ಳಿ, ಈ ಲೈನ್ ಬಿಟ್ಟು ಈ ಮೂರನೇ ಲೈನ್ ಇದೆಯಲ್ಲ, ಫಸ್ಟ್ ಲೈನನ್ನು ಬಿಟ್ಟು ಸೆಕೆಂಡ್ ಲೈನ್ ಬಿಟ್ಟು ಮೂರನೇ ಲೈನಿಂದ ನಾವು ಈ ವೈರ್ಗಳನ್ನ ಒಳಗೆ ಸೇರಿಸ್ಬೇಕು. ಈ ರೀತಿ ಉಲ್ಟಾ ಮಾಡ್ಕೊಂಡು ವೈರ್ನ ಒಳಗೆ ಸೇರಿಸೋದ್ರಿಂದ ನಮಗೆ ಬೇಗ ಆಗುತ್ತೆ ಮತ್ತು ಈಸಿನೂ ಆಗುತ್ತೆ. ಈ ರೀತಿ ಎಲ್ಲ ವೈರುಗಳನ್ನು ಸಹ ಒಳಗೆ ಸೇರಿಸ್ಕೊಳ್ಳಿ. ಈ ರೀತಿ ಎಲ್ಲ ವೈರ್ಗಳನ್ನು ಬ್ಯಾಸ್ಕೆಟ್ ಒಳಗಡೆ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಬ್ಯಾಸ್ಕೆಟ್ ಗಟ್ಟಿ ಬರುತ್ತೆ, ತುಂಬ ವರ್ಷಗಳ ಕಾಲ ಬಾಳಿಕೆ ಸಹ ಬರುತ್ತೆ. ಎಲ್ಲ ವೈರುಗಳನ್ನು ಈ ಲೈನ್ ಬಿಟ್ಟು ಈ ಮೂರನೇ ಲೈನಿಂದ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡೋಕ್ಕೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ. ಫ್ರೆಂಡ್ಸ್, ಈಗ ಆಗಿದೆ ನೋಡಿ, ಎಲ್ಲ ವೈರ್ಗಳನ್ನ ನಾನು ಒಳಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಇರೋ ವೈರ್ಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬಿಗಿನರ್ಸ್ಗೋಸ್ಕರ ಹಾಕಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳು ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.